ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಯೂಟ್ಯೂಬ್ ಚಾನೆಲ್. ನಾವು ನೋಡಿದ್ರೆ ಒಳ್ಳೆ ಮುಚ್ಕಿರೋ ಕವರ ಕೂತಿದ್ದೀವಿ. ಇವ್ರು ಬರ್ತಲ್ಲಿ ಅವ್ರ ಕೈ ಕೊಯ್ಯಿ ಅಂದ್ಕೊಂಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಗೌಡ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲ ನೋಡಿರ್ತೀರಾ ತಮ್ಮನೇಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ನಾನು ಹೋಗ್ತಾ ಇರೋದು ಇವತ್ತು ಗೌಡ್ಗೆರೆಯಲ್ಲಿ ಇರುವಂತ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಸೊ ಅಲ್ಲಿನ ವಿಶೇಷತೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಹೋಗಿರ್ತೀರಾ. ಸೊ ಇವತ್ತು ನಾವು ಕೂಡ ಹೋಗೋಣ ಅಂತ ಹೊರಟಿದೀವಿ. ಸೊ ನಮ್ಮ ಗ್ಯಾಂಗ್ ಜೊತೆ ಹೋಗ್ತಾ ಇದೀವಿ. ಸೊ ಫಾರ್ ದಿ ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಹೋಗ್ತಾ ಇರೋದು ಗೌಡ್ಗೆರೆಗೆ. ಗೊತ್ತಿಲ್ಲ, ರೂಟ್ ಎಲ್ಲಿ ಹೋಗ್ಬೇಕಂತ ಐಡಿಯಾ ಇರ್ಲಿಲ್ಲ, ಬಟ್ ಕೊನೆಗೆ ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾರು ಫಸ್ಟ್ ಟೈಮ್ ಹೋಗೋರಾಗಿದ್ರೆ ಅಥವಾ ಬಸ್ಸಲ್ಲಿ ಹೋಗೋರಾಗಿದ್ರೆ ಇದೊಂದು ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಸೊ ಫಸ್ಟ್ ನೀವು ಹಾಸನಿಂದ ಕುಣಿಗಲ್ಲಿಗೆ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಕುಣಿಗಲ್ಲಿಂದ ಗೌಡ್ಗೆರೆ ಡೈರೆಕ್ಟ್ ಆಗಿ ಬಸ್ ಇದೆ, ಬಟ್ ಸಮ್ ಟೈಮ್ಸ್ ಇಲ್ಲ ಅಂತ ಟೈಮಲ್ಲಿ ನೀವು ಮಲನ್ ಕುಪ್ಪೆಗೆ ಹೋಗ್ಬೋದು. ಸೊ ಕುಣಿಗಲ್ ಟು ಮಲನ್ ಕುಪ್ಪೆ ಹೋಗಿ ಅಲ್ಲಿಗೆ ಬಸ್ಗಳು ಸಿಗುತ್ತೆ, ಇಲ್ಲಾಂದ್ರೆ ಆಟೋಗಳು ಕೂಡ ಇರುತ್ತೆ. ಸೊ ಈಸಿಯಾಗಿ ಹೋಗ್ಬೋದು. ಟೈಮ್ಸ್ ಬಸ್ ಸ್ಟಾಪ್ ಕೊಡಲ್ಲ ಒಂದೊಂದ್ಸಲ. ಸೊ ಅಂತ ಟೈಮಲ್ಲಿ ಆಟೋ ಕೂಡ ಇರುತ್ತೆ, ಪಿಕಪ್ ಆಟೋಸ್, ಅಲ್ಲಿ ಹೋಗ್ಬೋದು. ಜಸ್ಟ್ 4 ಕಿಲೋಮೀಟರ್ಸ್ ಫ್ರಮ್ ಮಲನ್ ಕುಪ್ಪೆ. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಯೂಟ್ಯೂಬ್ ಚಾನೆಲ್. ಭಾರಿ ರಶ್ ಮಾತ್ರ, ಹಿಂಸೆ. ಇವ್ರ ಬರೋದೆಲ್ಲ ಇವ್ರು ಬರ್ತಲ್ಲಿ ಅವ್ರ ಕೈ ಕೊಯ್ಯಿ ಅಂದ್ಕೊಂಡು. ನಮ್ಗೆ ಬರಕಾಯ್ತಾ ಇಲ್ಲ. ಕೊಯ್ಯಿ ಕೊಯ್ಯಿ ಆರಂಗರ ನಾವು ಈ ಬಿಸಿಲಿಗೆ ಅಯ್ಯೋ ಕವರ್ ಆಗಿ ನಿಮ್ಮನ್ನ ಬಿಡಲ್ಲ ನಾನು. ನಾವು ನೋಡಿದ್ರೆ ಒಳ್ಳೆ ಮುಚ್ಕಿರೋ ಕವರ ಕೂತಿದ್ದೀವಿ. ನೀವು ನೋಡಿದ್ರೆ ಕವರ್ ಆಗ್ಬಿಟ್ಟು ಹಂಗೋದಿಲ್ಲ ಆ ಕಡೆ ಇವಾಗ. ಸೊ ಫೈನಲಿ ಅವ್ರನ್ನೂ ಕೂಡ ಕವರ್ ಮಾಡ್ಕೊಳ್ತಾರ ಮಾಡಿದೆ, ಬಿಕಾಸ್ ನಾವು ಮಾತ್ರ ಕವರ್ ಆಗಿದ್ದೀವಿ ಗೈಸ್, ಅವ್ರು ಕವರೇ ಮಾಡ್ಕೊಳ್ತಾ ಇರಲಿಲ್ಲ. ಸೊ ಒಂಥರ ಸಮಾಧಾನ ಆಗೋಯ್ತು. ಸೊ ನಾವು ಹೋದಂಥ ಟೈಮಲ್ಲಿ ಈ ಥರ ಪುರಿ ಖಾರ ಎಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ರು. ಸೊ ನಾನು ಅನ್ಕೊಂಡೆ ಜಾತ್ರೆ ಇರಬೇಕು ಅದಕ್ಕೆ ಇಟ್ಟಿದ್ದಾರೆ ಅಂತ. ಸೊ ಆಮೇಲೆ ಅವ್ರನ್ನ ಕೇಳಿದಾಗ ಇಲ್ಲ, ನಾವು ರೆಗ್ಯುಲರ್ ಆಗಿ ಯಾವಾಗಲೂ ಶಾಪಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಸೊ ಸರಿ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಏನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ಅಂತ ಅಂದ್ರೆ ಬಸ್ ಹತ್ಕೊಂಡು ಬಂದ್ವಿ. ಸೊ ಆ ಬಸ್ ಅವರು ಟೆಂಪಲ್ ಅವ್ರು ಕೂಡ ಬಿಟ್ಟು ಹೋಗಿಲ್ಲ, ಯಾಕಂದ್ರೆ ಅದು ಟೆಂಪಲ್ ಹತ್ರ ಹೋಗಲ್ವಂತೆ. ಗೌಡ್ಗೆರೆ ಸ್ಟಾಪ್ ಹತ್ರ ಮಾತ್ರ ನಿಲ್ಲಿಸ್ತಾರೆ. ಸೊ ಅಲ್ಲಿಂದ ಟೆಂಪಲ್ಗೆ ಜಸ್ಟ್ 500 ಮೀಟರ್ಸ್ ಮಾತ್ರ ಇದೆ. ಸೊ ನಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ನಡ್ಕೊಂಡು ಬಂದ್ವಿ. ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಸ್ಲಿಪ್ಪರ್ನ ಬಿಡಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸ್ಲಿಪ್ಪರ್ ಎಲ್ಲೂ ಮಿಸ್ ಆಗುತ್ತೆ ಅನ್ನೋ ಭಯ ಇರೋದಿಲ್ಲ. ಸೊ ಸ್ಲಿಪ್ಪರ್ ಸೇಫ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಲಿಪ್ಪರ್ನ ಬಿಟ್ಟು ನಾವು ಕೈಕಾಲು ತೊಳ್ಕೊಂಡು ಹೊರಟ್ವಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಎಲ್ಲಾ ಕಡೆ ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ. ಸೊ ಏನಕ್ಕಪ್ಪ ಅಂತ ಅಂದ್ರೆ ಇಲ್ಲಿನ ಒಂದು ವಿಶೇಷತೆ ಅಂದ್ರೆ ಇದೇನೆ, ತೆಂಗಿನಕಾಯಿನ ಕಟ್ಟುವಂಥದ್ದು. ಸೊ ಸುಮ್ಮನೆ ಎಲ್ಲ ಕಟ್ಟಲ್ಲ, ಅರಕೆ ಇದ್ರೆ ಮಾತ್ರ ಕಟ್ಕೊಳ್ತಾರೆ, ಅಥವಾ ಏನಾದ್ರು ಕೆಲಸ ಆಗ್ಬೇಕು ಅನ್ನಂಗಿದ್ರೆ ಮಾತ್ರ ಆಯ್ತಾ ತೆಂಗಿನಕಾಯಿಗಳನ್ನ ಕಟ್ತಾರೆ. ಸೊ ಯಾವ ತರ ಪ್ರೊಸೀಜರ್ ಇರುತ್ತೆ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ತೀನಿ. ಸೊ ನಾಗದೇವತೆ ವಿಗ್ರಹ ಅನ್ಕೊಳ್ತೀನಿ, ಎಲ್ಲ ಹಾವಿಂದು ವಿಗ್ರಹಗಳಿತ್ತು. ಸೊ ಇದಾದ್ಮೇಲೆ ಶಿವನ ದೇವಸ್ಥಾನ ಅಂದ್ರೆ ಶಿವನ ಒಂದು ಲಿಂಗವನ್ನ ಇಟ್ಟಿದ್ದಾರೆ. ಸೊ ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಕಾಣಿಸ್ತಾನೆ ಇಲ್ಲ ರೋಡ್, ಇದು ಮಿಸ್ ಆಗ್ಬಿಟ್ಟೆ ಕಣಮ್ಮ. ಸೊ ನಾವು ಹೋಗಿದ್ದ ದಿನ ಸಿಕ್ಕಾಪಟ್ಟೆ ಫ್ರೀ ಇತ್ತು, ಅಷ್ಟೊಂದು ರಶ್ ಅಂತ ಏನು ಅನ್ನಿಸ್ಲಿಲ್ಲ. ಬೇಗ ಬೇಗ ದರ್ಶನ ಕೂಡ ಮುಗೀತು. ಅಂದ್ರೆ ಯೂಶುವಲ್ ಆಗಿ ಅಲ್ಲಿ ಶುಕ್ರವಾರ ಮತ್ತೆ ಸೋಮವಾರ ಹಾಗೆ ಭಾನುವಾರ ತುಂಬಾ ರಶ್ ಇರುತ್ತೆ ಅಂತ ಹೇಳಿದ್ರು. ಸೊ ನಾವು ಹೋಗಿದ್ದು ಗುರುವಾರ, ಹಂಗಾಗಿ ಅಷ್ಟೊಂದು ರಶ್ ಇರ್ಲಿಲ್ಲ. ಅಲ್ಲ ಇದಕ್ ಮಾತ್ರ ಹಾಯ್ ಎನ್ನಿ ಲತಕ, ಇದಕ್ ಮಾತ್ರ ಹಾಯ್ ಎನ್ನಿ, ಮಾತಾಡ್ಬಿಡಿ ಏನೋ. ಹೇಳಿ ಮತ್ತೆ ಹೇಳಿ ಕೇಳಿಸ್ತಾ ಇಲ್ಲ. ಬನ್ನಿ ಸ್ನೇಹಿತರೆ ಹೋಗೋಣ ಅಂತಂದು. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ನಾವೇನಾದ್ರು ಒಂದು ಕೆಲಸ ಆಗ್ಬೇಕು ಅಂತ ಅನ್ಕೊಳ್ತೀವಲ್ಲ, ಸೊ ಅದ್ ಆಗುತ್ತಾ ಇಲ್ವಾ ಅಂತ ಒಂದು ತಿಳ್ಕೊಳ್ಳೋದಕ್ಕೆ ಕಾಯಿನ್ಸ್ ನ ಇಟ್ಬಿಟ್ಟು ನೋಡ್ತಾರೆ. ಸೊ ಕಾಯಿನ್ಸ್ ಆ ಕಲ್ಲಿಗೆ ಅಟ್ಯಾಚ್ ಆಯ್ತು ಅಂದ್ರೆ ನಾವು ಅನ್ಕೊಳ್ಳೋಂತ ಕೆಲಸ ನೆರವೇರುತ್ತೆ ಅಂದ್ಬಿಟ್ಟು. ಸೊ ಆಗಲ್ಲ ಅಂತ ಅಂದಾಗ ಅದು ಆ ಕೆಲಸ ನೆರವೇರಲ್ಲ ಅಂತ. ಸೊ ಹಂಗಾಗಿ ಎಲ್ಲ ಕೂಡ ಟ್ರೈ ಮಾಡ್ತಾ ಇದ್ರು. ಸೊ ಇದಾದ್ಮೇಲೆ ನಾವು ಹೊರಟಿದ್ದು ಚಾಮುಂಡೇಶ್ವರಿಯ ವಿಗ್ರಹದ ಹತ್ರ. ಸೊ ಹೋಗ್ತಾ ಒಂದೊಂದು ಸಣ್ಣ ಸಣ್ಣ ಗುಹೆಗಳ ತರ ಮಾಡಿದ್ದಾರೆ. ಸೊ ಗುಹೆಗಳಲ್ಲಿ ಏನಿದೆ ಅಂತ ಅಂದ್ರೆ ವಿಷ್ಣುವಿನ ಎಲ್ಲಾ ಅವತಾರಗಳು ಇದ್ದಾರೆ, ದಶಾವತಾರಗಳನ್ನು ಕೂಡ ಒಂದೊಂದು ಗುಹೆಗಳಲ್ಲಿ ಇಟ್ಟಿದ್ದಾರೆ.
ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗುನು ಕೂಡ ಎಷ್ಟು ಅವತಾರಗಳಿದೆ ಅಷ್ಟು ಅವತಾರಗಳನ್ನ ಹಾಕಿದ್ದಾರೆ. ಸೊ ಅದೊಂಥರ ಖುಷಿ ಆಗುತ್ತೆ ಒಂದೊಂದು ಅವತಾರಗಳನ್ನ ನೋಡ್ಕೊಂಡು ಹೋಗೋದಿಕ್ಕೆ. ಸೊ ವಿಗ್ರಹ ಹತ್ರ ಹೋದ್ವಿ, ಅದಂತೂ ಎಷ್ಟು ಎತ್ತರ ಇದೆ ಅಂದ್ರೆ ನೋಡಿ, ಎಷ್ಟು ಎತ್ತರ ಅಂದ್ರೆ ಕತ್ತೆತ್ತಿ ನೋಡ್ಬೇಕು ಅಷ್ಟು ಎತ್ತರ ಇದೆ. ಆಲ್ಮೋಸ್ಟ್ 60 ಫೀಟ್ ಇರ್ಬೋದು ಅಂತ ಅನ್ಸುತ್ತೆ. ಅಂಡ್ ತುಂಬಾನೇ ಖುಷಿ ಆಯ್ತು ಹತ್ರದಿಂದ ನೋಡಿ ಅದನ್ನ. ಸೊ ಅದಾದ್ಮೇಲೆ ಇವ್ರು ನಮ್ಗೆ ಹೊಸದಾಗಿ ಪರಿಚಯ ಆದ್ರು, ಅಲ್ಲಿ ಆಂಟಿ ಮತ್ತೆ ಅಜ್ಜಿ. ಸೊ ಇವ್ರು ನಮ್ಗೆ ಅರಕೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು, ನಮ್ಗೆ ಅರಕೆ ಕಾಯಿನ ಕಟ್ತಾರಲ್ವಾ, ಸೊ ಅದ್ರ ಬಗ್ಗೆ ವಿಷಯಗಳನ್ನ ಹೇಳ್ತಾ ಇದ್ರು. ಅಂದ್ರೆ ಎಷ್ಟು ದಿನ ಕಟ್ಟಬೇಕು, ಎಷ್ಟು ವಾರ ಕಟ್ಟಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಯೂಶುವಲ್ ಆಗಿ 7 ವೀಕ್ಸ್ ಅಂತ ಕಂಪಲ್ಸರಿ ಕಟ್ಲೇಬೇಕಂತೆ. ಸೊ ನಾವ್ ಅನ್ಕೊಂಡಿರೋ ಕೆಲಸ ಆಗ್ಲೇಬೇಕು ಅಂತ ಅಂದ್ರೆ 7 ವೀಕ್ಸ್ ಕಂಪಲ್ಸರಿ ಕಟ್ಲೇಬೇಕು. ಯೂಶಲಿ ಹೆಣ್ಮಕ್ಳಿಗೆ ಬರಕ್ ಆಗಿಲ್ಲ ಅಂತ ಅಂದಾಗ 1 ವೀಕ್ ಸ್ಕಿಪ್ ಮಾಡಿ ಆಮೇಲೆ ನೆಕ್ಸ್ಟ್ ವೀಕ್ ಇಂದ ಕಟ್ಕೊಂಡು ಹೋಗ್ಬೋದಂತೆ ಹರಕೆ ಕಾಯಿಗಳನ್ನ. ಸೊ ಇಲ್ಲೊಂದು ಬೋರ್ಡ್ ನ ಹಾಕಿದ್ದಾರೆ, ಸೊ ಯಾವ ತರ ಪೂಜೆಗಳು ಸಿಗುತ್ತೆ, ಯಾವ ತರ ಪೂಜೆಗಳು ಮಾಡ್ತಾರೆ ಅನ್ಬಿಟ್ಟು. ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಕೂಡ ನೀವು ನೋಡ್ಕೋಬಹುದು ಏನಿದೆ ಅನ್ಬಿಟ್ಟು. ಸೊ ಇಲ್ಲಿ ಒಂದು ಹರಕೆ ಕಾಯಿಗೆ ಪ್ರೈಸ್ ಬಂದು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅದಾದ್ಮೇಲೆ ನಾವು ಕಾಯಿನ ಇಸ್ಕೊಂಡು ಹೊರಟ್ವಿ ಟೆಂಪಲ್ ಹತ್ರ ಹೋಗೋಣ ಅಂತ. ಸೊ ತೆಂಗಿನಕಾಯಿ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಬಸವನ ಒಂದು ಸ್ಟ್ಯಾಚ್ಯೂ ಇದೆ, ಸೊ ಅಲ್ಲಿಗೆ ಬಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಸೊ ಇಲ್ಲಿ ಪ್ರದಕ್ಷಿಣೆನ ಹಾಕ್ಬೇಕಾಗುತ್ತೆ. ಪ್ರದಕ್ಷಿಣೆ ಅಂತ ಅಂದಾಗ 9 ಪ್ರದಕ್ಷಿಣೆ ಕಂಪಲ್ಸರಿ ಹಾಕ್ಲೇಬೇಕು. ಸೊ ಹಾಕಾದ್ಮೇಲೆ ತೆಂಗಿನಕಾಯಿನ ಕಟ್ಟಿದ್ವಿ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಬಸಪ್ಪನ ಸನ್ನಿಧಿ ಅಂತ. ಸೊ ಇಲ್ಲೇನಪ್ಪಾ ಅಂತ ಅಂದ್ರೆ ಬಸವಣ್ಣನ ಭುಜ ಇದೆ ಅಲ್ವಾ, ಸೊ ಅದು ಶಿವಲಿಂಗದ ಆಕಾರ ಇದೆ ಅಂತ ಹೇಳ್ತಾರೆ. ಹಾಗೆ ಅದರ ಬಾಲದ ಹಿಂದೆ ಒಂದು ಹಾವಿನ ಎಡೆ ಇದೆಯಲ್ಲ, ಆ ತರ ಒಂದು ಆಕಾರ ಇದೆ ಅಂತ ಹೇಳಿದ್ರು. ಸೊ ಸರಿ ಅಂತ ನಾವು ನೋಡ್ಕೊಂಡ್ ಬಂದ್ವಿ. ಚೆನ್ನಾಗಿದೆ, ಅದು ಆಕ್ಚುಲಿ ಕ್ಲಿಯರ್ ಆಗಿ ಕಾಣುತ್ತೆ ಹಾವಿನ ಆಕಾರ ರೂಪ. ಸೊ ನೀವು ನೋಡ್ತಿರ್ಬೋದು ಈ ತರ ಇದೆ. ಸೊ ನೆಕ್ಸ್ಟ್ ಈ ವಿಗ್ರಹದ ಮುಂದೆ ಉಪ್ಪಿನ ಎಲ್ಲ ಫುಲ್ ಸುರಿದಿದ್ದಾರೆ. ಏನಕ್ಕೆ ಅಂತ ಕೇಳಿದಕ್ಕೆ ಇಲ್ಲಿ ಉಪ್ಪಿನ ಆರತಿನ ಮಾಡ್ಬಿಟ್ಟು ಈ ತರ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಉಪ್ಪಿನ ಆರತಿ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಏನೇ ದೋಷಗಳಿದ್ರು ಕೂಡ ಪರಿಹಾರ ಆಗುತ್ತೆ ಅಂದ್ಬಿಟ್ಟು. ಸೊ ತುಂಬಾ ಜನ ಆತರ ಆರತಿನ ಮಾಡಿಡ್ತಾ ಇದ್ರು. ಉಪ್ಪಿನ ಆರತಿ ಆಗಲ್ಲ ಅಂತ ಅಂದ್ರೆ ಬೆಲ್ಲದ ಆರತಿ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಪ್ಲೇಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿದ್ರು, ಅದೊಂದು ತುಂಬ ಖುಷಿ ಆಯಿತು. ಆ್ಯಂಡ್ ನಾವು ಪ್ಲೇಟ್ಸ್ಗಳನ್ನ ತೊಳ್ಕೊಂಡು ಊಟ ಮಾಡೋಣ ಅಂತ ಹೊರಟ್ವಿ. ಅಲ್ಲಿ ಹೋಗ್ತಾ ಒಂದು ಸ್ಟ್ಯಾಚ್ಯೂ ಸಿಗುತ್ತೆ ಈ ಥರ. ಸೊ ಇಲ್ಲಿ ಏನಪ್ಪ ಅಂದರೆ ಊಟನ ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೆ ಒಂದು ಮೆಸೇಜ್ ಥರ ಒಂದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಸೊ ಊಟದ ಹಾಲ್ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಅಂದರೆ ತುಂಬ ಜನ ಬಂದು ಕೂಡ ಆರಾಮಾಗಿ ಕುತ್ಕೋಬೋದು. ಬಟ್ ಇಲ್ಲಿ ಒಂದು ರೂಲ್ಸ್ ಏನಪ್ಪ ಅಂತ ಅಂದರೆ 1 ಲೈನ್ ಕಂಪ್ಲೀಟ್ ಆಗೋರು ಕೂಡ ಊಟ ಕೊಡಲ್ಲ. 1 ಲೈನ್ ಕ್ಲಿಯರ್ ಆದಮೇಲೆ ಅಷ್ಟೇ ಊಟನ ಕೊಡೋದು. 1 ಲೈನ್ ಕ್ಲಿಯರ್ ಮೀನ್ಸ್ ಎಲ್ಲ ಬಂದು ಕುತ್ಕೊಂಡ್ರೆ ಮಾತ್ರ ಊಟ ಕೊಡ್ತಾರೆ. ಸೊ ನಾವು ಹೋದ ಟೈಮಲ್ಲಿ ಪಾಯಸ ಇತ್ತು, ಅನ್ನ ಸಾಂಬಾರು ಇತ್ತು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಹೊಟ್ಟೆ ಸಾಗಿದ್ದಕ್ಕೂ ಚೆನ್ನಾಗಿ ತಿಂದ್ವಿ. ಸೊ ಊಟ ಎಲ್ಲ ಮುಗೀತು. ನೆಕ್ಸ್ಟ್ ಬಸ್ಸಿಗೆ ವೆಯ್ಟ್ ಮಾಡೋಣ ಅಂತ ಇದ್ವಿ. ಬಟ್ ತುಂಬ ಹೊತ್ತು ವೆಯ್ಟ್ ಮಾಡಿ ಕೂಡ ಬಸ್ ಬರಲೇ ಇಲ್ಲ. ಸೊ ಸುಸ್ತಾಗ್ತಿತ್ತು ಅಂದ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡ್ತಾ ಕೂತ್ಕೊಂಡ್ವಿ. ಸೊ ಆಮೇಲೆ ನೋಡಿದ್ವಿ ಬಸ್ ಬರುತ್ತಾ ಅಂತ, ಬಟ್ ಬರಲೇ ಇಲ್ಲ. ಆಲ್ಮೋಸ್ಟ್ 1.5 ಅವರ್ ವೆಯ್ಟ್ ಮಾಡಿದ್ವಿ. ಸೊ ಸಾಕಾಯಿತು ವೆಯ್ಟ್ ಮಾಡಿ ಹಾಗಾಗಿ ಆಟೋದಲ್ಲಿ ಹೋದ್ವಿ. ಆ್ಯಂಡ್ ಆಟೋದಲ್ಲಿ ಹೋಗ್ಬೇಕಾದ್ರೆ ನಾವು ಬ್ಯಾಕ್ ಸೈಡ್ ಕೂತಿದ್ವಿ. ಫಸ್ಟ್ ಟೈಮ್ ನಾನು ಬ್ಯಾಕ್ ಸೈಡ್ ಕೂತಿದ್ದು. ಸೊ ಒಂಥರ ಖುಷಿ ಆಗ್ತಿತ್ತು. ಸೊ ಫಸ್ಟ್ ನಾವು ಗೌಡ್ಗೆರೆಯಿಂದ ಆಟೋದಲ್ಲಿ ಮಲ್ಲಂಕುಪ್ಪೆಗೆ ಬಂದ್ವಿ. ಮಲ್ಲಂಕುಪ್ಪೆಯಿಂದ ಕುಣಿಗಲ್ಲಿಗೆ ಬಸ್ಸಲ್ಲಿ ಬಂದ್ವಿ. ಬಸ್ ಸ್ಟ್ಯಾಂಡ್ ಅಂತೂ ಹೆವಿ ರಶ್ ಇತ್ತು. ಸೊ ಸರಿ ಅಂದ್ಬಿಟ್ಟು ಹಾಸನ ಬಸ್ ಹೊತ್ಕೊಂಡು ಹೋಗೋಣ ಅಂತ ಬಸ್ ಹುಡುಕಿದ್ವಿ. ಸೊ ಕೊನೆಗೂ ಬಸ್ ಸಿಕ್ತು. ಆ್ಯಂಡ್ ಅಲ್ಲಿ ವಿಶೇಷತೆ ಏನಪ್ಪ ಅಂತ ಅಂದರೆ ಸಾಂಗ್ ಹಾಕ್ಬಿಟ್ಟಿದ್ರು ಬಸ್ಸಲ್ಲಿ. ಸೊ ಯೂಶಲಿ KSRTC ಬಸ್ಸಲ್ಲಿ ಸಾಂಗ್ ಹಾಕೋದು ಯಾವತ್ತೂ ಕೇಳಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಸಾಂಗ್ ಹಾಕಿದ್ನ ಕೇಳಿದ್ದು. ಒಂಥರ ಖುಷಿ ಆಯಿತು ಆ್ಯಂಡ್ ನಗು ಬರ್ತಾ ಇತ್ತು. ಸೊ ಇದಾಗಿತ್ತು ನನ್ನ ಟ್ರಾವೆಲ್ ಜರ್ನಿ ಫ್ರಮ್ ಹಾಸನ್ ಟು ಗೌಡ್ಗೆರೆ. ಸೊ ಬಸ್ಸಲ್ಲಿ ಹೋಗೋದಾದರೆ ಇಷ್ಟೊಂದೆಲ್ಲ ಬಸ್ಗಳನ್ನ ಹತ್ಕೊಂಡು ಹೋಗಬೇಕಾಗುತ್ತೆ. ಬೆಟರ್ ಓನ್ ವೆಹಿಕಲಲ್ಲಿ ಹೋದರೆ ಬೇಗ ಹೋಗಿ ಬೇಗ ಬರ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.